ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚಮಸಾಲಿ ಗುರುಪೀಠ ವಿವಾದಕ್ಕೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವಚನಾನಂದ ಶ್ರೀಗಳ ವಿರುದ್ಧ ಮತ್ತೊಂದು ಗಂಭೀರ ಆರೋಪ. ಪಂಚಮಸಾಲಿ ಪೀಠದ ಹಣ ದುರುಪಯೋಗ ಆರೋಪ ಈಗ ಕೇಳಿ ಬಂದಿದೆ. ಪಂಚಮಸಾಲಿ ಗುರುಪೀಠ ವಿವಾದಕ್ಕೆ ಮತ್ತೊಂದು ಆರೋಪ ಕೇಳಿ ಬಂದಿದೆ. ಪಂಚಮಸಾಲಿ ಗುರುಪೀಠ ವಿವಾದಕ್ಕೆ ಈಗ ಮತ್ತೊಂದು ಟ್ವಿಸ್ಟ್. ಪಂಚಮಸಾಲಿ ಪೀಠದ ಹಣವನ್ನ ದುರುಪಯೋಗ ಆರೋಪ ಈಗ ಕೇಳಿ ಬಂದಿದೆ. ವಚನಾನಂದ ಶ್ರೀಗಳ ವಿರುದ್ಧ ದೂರು ನೀಡಿದ ಧರ್ಮದರ್ಶಿಗಳು ವಚನಾನಂದ ಸ್ವಾಮೀಜಿ ಶ್ವಾಸ ಸಂಸ್ಥೆ ಸಂಪರ್ಕದಲ್ಲಿದ್ದಾರೆ. ಹರಜಾತ್ರೆ ಸಂದರ್ಭದಲ್ಲಿ ಭಕ್ತರಿಂದ ಲಕ್ಷಾಂತರ ರೂಪಾಯಿ ಹಣ ಸಂಗ್ರಹವನ್ನ ಮಾಡಿದ್ರು. ಹಾಗೆ ಭಕ್ತರು ಕೊಟ್ಟ ಹಣವನ್ನೆಲ್ಲ ದುರುಪಯೋಗ ಮಾಡಿಕೊಂಡಿದ್ದಾರೆ. ಪಂಚಮಸಾಲಿ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಧರ್ಮದರ್ಶಿ ಉಮಾಪತಿ ಈಗ ದೂರನ್ನ ನೀಡಿದ್ದಾರೆ. ಸ್ವಾಮೀಜಿ ವಿರುದ್ಧ ಸೂಕ್ತ ಕ್ರಮಕ್ಕೆ ಉಮಾಪತಿ ಆಗ್ರಹವನ್ನ ಮಾಡಿರುವಂತದ್ದು. ಈಗಾಗಲೇ ಹರಿಹರ ಗ್ರಾಮಾಂತರ ಠಾಣೆಗೆ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಏಪ್ರಿಲ್ 13, 2026ರಂದು ಹರಿಹರದ ಹನಗವಾಡಿ ಬಳಿಯ ಗುರುಪೀಠದಲ್ಲಿ ನಡೆದ ಧರ್ಮದರ್ಶಿಗಳ ಸಭೆಯಲ್ಲಿ ಒಟ್ಟು 15 ಟ್ರಸ್ಟಿಗಳಲ್ಲಿ 13 ಟ್ರಸ್ಟಿಗಳು ವಚನಾನಂದ ಶ್ರೀಗಳ ಪೀಠದಿಂದ ಉಚ್ಚಾಟನೆಯನ್ನ ಮಾಡಿದ್ರು. ವೀರಶೈವ ಲಿಂಗಾಯತ ಪಂಚಮಸಾಲಿ ಗುರುಪೀಠದಲ್ಲಿ ನಡೀತಾ ಇರುವ ವಚನಾನಂದ ಶ್ರೀಗಳ ಉಚ್ಚಾಟನೆ. ಈಗಾಗಲೇ ವಚನಾನಂದ ಶ್ರೀಗಳ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಈಗ ಕೇಳಿ ಬಂದಿದೆ. ಇನ್ನು ಟ್ರಸ್ಟಿಗಳು ಶ್ರೀಗಳ ವಿರುದ್ಧ ಹಲವಾರು ಗಂಭೀರ ಆರೋಪಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ವಿದ್ಯಾರ್ಥಿಗಳಿಂದ ಬಲವಂತವಾಗಿ ಮಸಾಜ್ ಮಾಡಿಸಿಕೊಳ್ತಾ ಇದ್ರು ಅನ್ನೋದು ಆರೋಪ ಈ ಹಿಂದೆಯೂ ಕೂಡ ಕೇಳಿ ಬಂದಿತ್ತು. ಅದೇ ರೀತಿಯಾಗಿ ಮಠದ ಹಣಕಾಸಿನ ವ್ಯವಹಾರಗಳಲ್ಲಿ ಪಾರದರ್ಶಕತೆಯಾಗಿ ಇಲ್ಲದಿರುವುದು ಲೆಕ್ಕ ಕೇಳಿದಾಗ ಉಂಟಾದ ತಿಕ್ಕಾಟ ಅಂತ ಹೇಳಿ ಈಗಾಗಲೇ ಟ್ರಸ್ಟಿಗಳು ಅವರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗ ಶ್ವಾಸ ಸಂಸ್ಥೆ ಸಂಪರ್ಕದಲ್ಲಿದ್ದಾರೆ. ಹರಜಾತ್ರೆ ಸಂದರ್ಭದಲ್ಲಿ ಭಕ್ತರಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಇವರು ಸಂಗ್ರಹವನ್ನ ಮಾಡಿದ್ದಾರೆ. ಆ ಹಣವನ್ನೆಲ್ಲ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋದು ಈಗ ಕೇಳಿ ಬರ್ತಾ ಇದೆ. ಪಂಚಮಸಾಲಿ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಉಮಾಪತಿ ಇವರ ವಿರುದ್ಧ ಈಗ ದೂರು ದಾಖಲಿಸಿದ್ದಾರೆ. ಇನ್ನು ಒಂದ್ ಕಡೆ ಶ್ರೀಗಳು ಇದೇ ಏಪ್ರಿಲ್ 23ರಂದು ಮಠವನ್ನ ಗೌರವಯುತವಾಗಿ ತೊರೆಯಬೇಕು ಅಂತ ಹೇಳಿದ್ರು. ಇಲ್ಲವಾದ್ರೆ ಭಕ್ತರೊಂದಿಗೆ ಸೇರಿ ಹೊರಹಾಕುವುದಂತ ಟ್ರಸ್ಟಿ HS ನಾಗರಾಜ್ ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಈಗಾಗಲೇ ಉಚ್ಚಾಟನೆಯ ನಿರ್ಧಾರದ ಹೊರತಾಗಿಯೂ ಕೂಡ ವಚನಾನಂದ ಶ್ರೀಗಳು ಮಠದಲ್ಲಿಯೇ ಉಳಿದುಕೊಂಡಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಕೈದಾಳೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಪಂಚಮಸಾಲಿ ಗುರುಪೀಠ ವಿವಾದಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಈಗಾಗಲೇ ವಚನಾನಂದ ಸ್ವಾಮೀಜಿ ಶ್ವಾಸ ಸಂಸ್ಥೆ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಈಗ ಮಾಹಿತಿ ಗೊತ್ತಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತ ಅಂಕಿತ, ಏನಂದ್ರೆ ಪಂಚಮಸಾಲಿ ಗುರುಪೀಠದ ಮತ್ತೊಂದು ಹೊಸ ತಿರುವು ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಪಂಚಮಸಾಲಿ ಪೀಠದಲ್ಲಿ ಹಣ ದುರುಪಯೋಗ ಬಗ್ಗೆ ಒಂದು ದೂರನ್ನು ಕೂಡ ದಾಖಲೆ ಮಾಡತಕ್ಕಂಥದ್ದು ಏನಂತಂದ್ರೆ ಏನು ಪಂಚಮಸಾಲಿ ಪೀಠದ ಏನು ಧರ್ಮದರ್ಶಿ ಆಗಿರ್ತಕ್ಕಂತಹ ಅಲ್ಲಿನ ಪ್ರಮುಖ ಹುದ್ದೆಗಿರ್ತಕ್ಕಂತಹ ಉಮಾಪತಿ ಅವರ ಒಂದು ದೂರನ್ನು ದಾಖಲೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ವಚನಾನಂದ ಸ್ವಾಮಿಗೆ ಶ್ವಾಸ ಸಂಸ್ಥೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಮತ್ತೆ ಹರಜಾತ್ರೆ ಸಂದರ್ಭದಲ್ಲಿ ಭಕ್ತರಿಂದ ಲಕ್ಷಾಂತರ ರೂಪಾಯಿ ಹಣ ಬಂದಿತ್ತು. ಸೊ ಹಣವನ್ನ ಒಂದು ಕಾರ್ಯಕ್ರಮಕ್ಕೆ ಬಳಸಿಕೊಳ್ಳದೆ ಹಣವನ್ನ ತಮ್ಮ ಸ್ವಂತ ಖರ್ಚಿಗೆ ಬಳಸಿಕೊಂಡು ಮತ್ತು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನುವಂತ ಒಂದು ದೂರನ್ನು ಕೂಡ ದಾಖಲೆ ಮಾಡಿದ್ದಾರೆ. ಅಂದ್ರೆ ದಾವಣಗೆರೆಯ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಒಂದು ಸ್ವಾಮೀಜಿ ವಿರುದ್ಧ ಒಂದು ಲಿಖಿತ ದೂರವನ್ನು ದಾಖಲಾಗಿರ್ತಕ್ಕಂಥದ್ದು. ಇನ್ನು ಟ್ರಸ್ಟ್ ನ ಪ್ರಧಾನ ಧರ್ಮದರ್ಶಿ VC ಉಮಾಪತಿ ಅವರು ಈ ಒಂದು ದೂರನ್ನು ದಾಖಲೆ ಮಾಡಿದ್ದಾರೆ. ಅಂದ್ರೆ ಏಪ್ರಿಲ್ 20, 2018ರಲ್ಲಿ ಪಂಚಮಸಾಲಿ ಗುರುಪೀಠಕ್ಕೆ ವಚನಾನಂದ ಸ್ವಾಮೀಜಿ ಅವರು ಒಂದು ನೇಮಕ ಆಗಿರ್ತಕ್ಕಂಥದ್ದು. ಇನ್ನು ಬೆಂಗಳೂರಿನಲ್ಲಿ ಕೂಡ ಇರುವಂತಹ ಶ್ವಾಸಪೀಠ ಏನಿದೆ ಅದನ್ನು ಮುಡುವಂತ ಕೂಡ ಒಂದು ಷರತ್ತು ಕೂಡ ಮಾಡಲಾಗಿತ್ತು ಆದಂತ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಅವರು ಕೂಡ ಒಂದು ಒಪ್ಪಿಗೆಯನ್ನು ಕೊಟ್ಟಿದ್ರಂತೆ. ಆದ್ರೆ ಅಲ್ಲಿದ್ದ ಇಲ್ಲಿವರೆಗೂ ಕೂಡ ಒಂದು ಶ್ವಾಸಪೀಠದಲ್ಲಿ ಒಂದು ಸಂಪರ್ಕದಲ್ಲಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ದೂರ ದಾಖಲಾಗಿರ್ತಕ್ಕಂಥದ್ದು ಅಂಕಿತ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ.